ಅಜ್ಜಿ 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 ಹುಷಾರ್ ಹುಷಾರ್. ಏನಾಯ್ತು ಅಜ್ಜಿ? ಅಜ್ಜಿ ಅಜ್ಜಿ ಏನಾಯ್ತು ಅಜ್ಜಿ? ಅಜ್ಜಿ ಹುಷಾರ್. ಮಿಂಚು ಕಾಲು ನೋಡು. ಅಜ್ಜಿ ಏನಾಯ್ತು ಅಜ್ಜಿ? ಏನು ಕಾಲು ಹುಷಾರ್. ಏನ್ ಮಾಡ್ಕೊಂಡೆ ಅಜ್ಜಿ? ಅಯ್ಯೋ ದೇವ್ರೆ, ಸಮುದ್ರ ರೂಮ್ಗೆ ಎತ್ಕೊಂಡು ಹೋಗೋಣ. ಸಮುದ್ರ ಎತ್ಕೋ. ಎದ್ದೇಳಿ. ಕಾಲು ದೊಡ್ಡವಳಾಗ್ತಾ ಇದ್ದಂಗೆ ಮಗಳು ತಾಯಿ ಆಗ್ತಾಳೆ, ತಾಯಿ ಮಗಳಾಗ್ತಾಳೆ. ನೇತ್ರ ನನ್ನ ಮಗಳಲ್ಲ, ನನ್ನ ತಾಯಿ. ಅವಳ ಕಷ್ಟನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ದೇವ್ರೆ. ಬದುಕಿನ ಹೋರಾಟದಲ್ಲಿ ನೇತ್ರ ಮುಳುಗೋಗಿದ್ದಾಳೆ. ನಮ್ಮೆಲ್ಲ ಜವಾಬ್ದಾರಿನೂ ಆ ಪುಟ್ಟ ಹೆಗಲ ಮೇಲಿದೆ. ಆ ಹೆಗಲಿಗೆ ನೋವಾಗದೆ ಇರಲಿ ತಂದೆ. ಅವಳು ಬದುಕಿನ ಹಾದಿಲಿ ಹೂವಿನ ಹಾಸ್ಯಾಸು ಅಂತ ನಿನ್ನ ಕೇಳಲ್ಲ, ಬದಲಾಗಿ ಮುಳ್ಳು ಚುಚ್ಚದೆ ಇರಲಿ. ಅವಳನ್ನ ಯಾವಾಗಲೂ ಸಂತೋಷವಾಗಿರೋ ನೋಡ್ಕೋತಂದೆ. ಕಾಣದೆತ್ತಿನ ಥರ ಹಗಲು ರಾತ್ರಿ ದುಡಿತೀನಿ ಅಂತಳು. ಅವಳಿಗೆ ಹೆಗ್ಲು ಕೊಡಕ್ಕೆ ನನ್ನ ಕೈಲಾಗ್ತಿಲ್ಲ. ಅವಳ ಚಿಂತೆಗಳನ್ನ ದೂರ ಮಾಡಿ ಅವಳು ಚೆನ್ನಾಗಿ ನೋಡ್ಕೊಪ್ಪ. ಅಜ್ಜಿ ಅಜ್ಜಿ ಸಮಾಧಾನ ಮಾಡ್ಕೋ ಅಜ್ಜಿ. ಅಜ್ಜಿ ಹುಷಾರಾಗಿರೋದಲ್ವಾ? ನಿನಗೇನಾದ್ರೂ ಆದ್ರೆ ನಾನೇನ್ ಮಾಡ್ಲಿ? ಮಿಂಚು ಮಿಂಚು ಬೇಗ ನೀರ್ ತಗೊಂಬ. ಅಜ್ಜಿ ಸಮಾಧಾನ ಮಾಡ್ಕೋ. ಅಜ್ಜಿ ತಗೊಳ್ಳಿ. ಅಜ್ಜಿ 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 ಕುಡೀರಿ. ಅಮ್ಮ ಅಮ್ಮ ಬಿದ್ಬಿಟ್ಟ. ವಯಸ್ಸಾಗಿದೆ ಅಮ್ಮ ನಿನಗೆ, ನೋಡ್ಕೊಂಡು ಓಡಾಡ್ಬೇಕು ತಾನೆ. ಅಜ್ಜಿ ಸಮಾಧಾನ ಮಾಡ್ಕೋ ಅಜ್ಜಿ. ಅಳಬೇಡ್ವೋ, ನನಗೇನು ಆಗಿಲ್ಲ. ಅಜ್ಜಿ ನಿನ್ಗೇನಾದ್ರೂ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಅಜ್ಜಿ. ಏನಾಯ್ತು? ಅದಕ್ಕೆ ಬೋಂಡ ಬಜ್ಜಿ ವಾಸನೆಗೆ ಅಡ್ಗೆ ಮನೆ ಕಡೆ ಬಂದು ಕಾಲ್ ಜಾರಿ ಬಿದ್ಬಿಟ್ಟಿದ್ದಾರೆ. ಪಾಪ ಅಲ್ವಾ ಅದಕ್ಕೆ ಅಮ್ಮ? ಹೇಳಿದ್ರೆ ಬೋಂಡಾ ಬಜ್ಜಿನ ರೂಮ್ಗೆ ಕಳಿಸ್ತಾ ಇದ್ನಲ್ಲ. ಸಮುದ್ರ, ಡಾಕ್ಟ್ರಿಗೆ ಕಾಲ್ ಮಾಡಿ ಬರಕ್ ಹೇಳು. ಸರಿ. ಸರೋಜಾ, ಅಮ್ಮವ್ರೆ, ಏನ್ ಮಾಡ್ಬೇಕು ಅಂತಿದ್ಯಾ? ಹೂತ್ ಹಾಕ್ಬಿಡ್ತೀನಿ. ಏನಾಯ್ತಮ್ಮವ್ರೆ? ಅದಕ್ಕೆ ಎಣ್ಣೆ ಹಾಕಿ ಅಮ್ಮ ಬೀಳೋ ಹಾಗೆ ಮಾಡಿ ಕಾಲ್ ಮುರಿದಿದ್ದಾಳೆ ಇವಳು. ಇವಾಗ ಏನು ಗೊತ್ತಿಲ್ದಾರೋಳ್ ತರ ನಾಟಕ ಮಾಡ್ತಿದ್ಯಾ ನೀನು? ನನ್ಗೇನು ಗೊತ್ತಿಲ್ಲ. ಅವ್ರು ಬಿದ್ದಿರೋದ್ರಲ್ಲಿ ನಂದೇನು ತಪ್ಪಿಲ್ಲ. ವಾದ ಬೇಡ. ಸ್ಟೋರ್ ರೂಮ್ ಇಂದ ಎಣ್ಣೆ ತಂದಿದ್ ಯಾರು? ನಾನೇ. ಅಂದ ಮೇಲೆ ಎಣ್ಣೆ ಚೆಲ್ಲಿದ್ದು ನೀನೇ. ನಮ್ಮಮ್ಮ ಬಿದ್ದು ಕಾಲ್ ಮುರ್ಕೊಳಕ್ ಮಾಡಿದ್ದು ನೀನೇ. ಅಯ್ಯಯ್ಯೋ, ನನ್ನ ತಾಯಣಗಳು ನನಗೆ ಗೊತ್ತಿಲ್ಲ. ಶಾ, ಕದ್ದೋರು ಕದ್ದಿದ್ದೀನಿ ಅಂತ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಮ್ಮತ್ತೆಗೇನಾದ್ರೂ ಆದ್ರೆ ನಾನು ನಿನ್ನನ್ನು ಉಳಿಸೋದಿಲ್ಲ. ಬಾರೆ. ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸಿದ್ದೀನಿ. ಇನ್ನೊಂದು ಸಾರ್ತಿ ನಮ್ಮ ತಂಟೆಗೆ ಬಂದರೆ ಕಾಲ್ ಮುರಿದವಳಿಗೆ ಸ್ಮಶಾನಕ್ಕೆ ಕಳ್ಸೋಕ್ಕೂ ಬರುತ್ತೆ. ಅಮ್ಮ, ಹುಷಾರ್. ನಿಮ್ಮನ್ನ ನೋಡ್ಕೊಳ್ಳೋಕೆ ಒಬ್ಬರನ್ನ ನೇಮಿಸ್ತೀನಿ. ಅಲ್ಲಿವರೆಗೂ ಇಲ್ಲೇ ಬಿದ್ದಿರಿ. ಅಮ್ಮ, ನೇತ್ರಾವತಿಯಲ್ಲಿ ಇಷ್ಟೊತ್ತು ಇಲ್ಲೇ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಲು. ಇದ್ದಕ್ಕಿದಂಗೆ ಗಾಡಿ ತಗೊಂಡು ಹೊರಟು ಬಿಟ್ಟಿದ್ದಾಳೆ. ನಾನೆಲ್ಲೋ ನಿಮ್ಮನ್ನೇ ನೋಡಕ್ ಹೋಗಿದ್ದಾಳೆ ಅನ್ಕೊಂಡೆ. ನಂಗೊಂದು ಮಾತು ಹೇಳಿಲ್ಲಪ್ಪ. ಅಯ್ಯೋ, ನನ್ ತುಂಬಾ ಆತಂಕ ಆಗ್ತಿದೆ.
ಸ್ವಲ್ಪ ನೋಡ್ರಪ್ಪ. ಅಮ್ಮ ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾವು ನೋಡ್ತೀವಿ. ಸರಿ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಸರಿ ಸುಬ್ಬು ಬಾ. ಅಯ್ಯೋ ಅಯ್ಯೋ ಮಂಜುನಾಥ, ಏನಾಯ್ತು ನನ್ನ ಮಗಳಿಗೆ? ನೀನೇ ಕಾಪಾಡ್ಬೇಕು ನನ್ನ ಮಗಳನ್ನ ಮಂಜುನಾಥ. ಸಾಕು ಬಿಡಪ್ಪ. ನಿನ್ನ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋದು ಅಂದ್ರೆ ನನಗೆ ಬೇಜಾರಾಗತ್ತೆ ಕಣೋ. ನೀನು ಯುವರಾಜನ ಕಡೆಯಿಂದ ನಾನ್ ಸೇವೆ ಮಾಡಿಸ್ಕೊಳ್ಳೋದಾ? ಅಜ್ಜಿ, ಅಮ್ಮನ್ ಮಡ್ಲಲ್ಲಿ ಬೆಳೆದಿದ್ಕಿಂತ ಹೆಚ್ಚಾಗಿ ನಾನು ನಿನ್ನೆ ನೆರಳಲ್ಲೇ ಬೆಳೆದಿದ್ದೀನಿ. ನೀನ್ ನನ್ನ ಹಗಲು ರಾತ್ರಿ ನೋಡ್ಕೊಂಡಿದ್ಯಾ, ಅಂತದ್ರಲ್ಲಿ ನಾನ್ ನಿನ್ನ ನೋಡ್ಕೋಬಾರ್ದಾ? ಸಮುದ್ರ, ವಯಸ್ಸಾದ್ಮೇಲೆ ಬಹಳ ದಿನ ಇರಬಾರ್ದು ಕಣೋ, ಹೋಗ್ಬಿಡ್ಬೇಕು. ವಯಸ್ಸಾದವ್ರಿದ್ರೆ ಮನೇಲಿ ಎಲ್ರಿಗೂ ಕಷ್ಟ ಅಲ್ವಾ? ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಿದ್ರೆ ನನ್ನಾಣೆ ಅಜಯ್. ನೀನ್ ಇಲ್ದಿದ್ರೆ ನಾನು ಇರ್ತೀನ? ಬಿಡ್ತಾನೋ? ಓ, ಅಜ್ಜಿ ಮೊಮ್ಮಗ ಇಬ್ರು ಒಟ್ಟಿಗೆ ಇದ್ದೀರಾ? ಅಜ್ಜಿ ತಗೊಳ್ಳಿ ಬಿಸಿ ಬಿಸಿ ಹಾಲು. ಬೇಡಮ್ಮ. ಮಾತ್ರೆ ತಗೋಬೇಕಲ್ವಾ, ಹಠ ಮಾಡ್ಬೇಡಿ, ತಗೊಳ್ಳಿ ಅಜ್ಜಿ. ತಗೋ ಅಜ್ಜಿ, ತಗೋ ಹಾಲು ಕುಡಿ, ಟ್ಯಾಬ್ಲೆಟ್ ತಿನ್ನು. ಇನ್ 2 ದಿನದಲ್ಲಿ ನೀನು ಜಿಂಕೆ ಮರಿ ತರ ಹಾರ್ತಾ ಇರ್ತೀಯ, ನೋಡ್ತಾ ಇರು. ಏನು 2 ದಿನನಾ? ಇವಾಗಷ್ಟೇ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬಂದೆ. 2 ತಿಂಗಳಾದ್ರೂ ಕೂತಿದ್ದ ಜಾಗದಿಂದ ಅಲ್ಗಾಡ್ಬಾರ್ದಂತ ಹೇಳಿದ್ದಾರೆ. ಅದೇ ಡಾಕ್ಟರ್ ಹಾಗೆ ಹೇಳ್ತಾರೆ, ಹಾಗಂತ ನೀವು ಅದನ್ನ ಹೇಳೋದಾ? ಎಲ್ಲದಕ್ಕೂ ಹೆಚ್ಚಾಗಿ ಕಾನ್ಫಿಡೆನ್ಸ್ ಇರ್ಬೇಕು, ಹಾಗೆಲ್ಲ ಸರಿ ಹೋಗುತ್ತೆ. ಏನತ್ತೆ ನೀವು? ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕು, ಎಲ್ರು ರೆಡಿಯಾಗಿ. ಅದಕ್ಕೆ ನಮ್ಮನ್ನೆಲ್ಲ ನೀವ್ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ ಇವತ್ತು? ಜೀವನದಲ್ಲಿ ನಾನು ಪ್ರತಿ ಕ್ಷಣ ಗೆಲ್ತಾನೆ ಬಂದಿದ್ದೀನಿ. ಎಲ್ರು ಸೋತು ಸೋತು ಸುಸ್ತಾದ್ರೆ ನಾನು ಗೆದ್ದು ಗೆದ್ದು ಸುಸ್ತಾಗಿದ್ದೀನಿ. ಇವತ್ತು ಒಂದು ಇಂಪಾರ್ಟೆಂಟ್ ಡೀಲ್ ಇದೆ, ಅದು ನನ್ನ ಕಡೆ ಆಗಲೇಬೇಕು. ಯಾಕೋ ದೇವ್ರ ದರ್ಶನ ಮಾಡಬೇಕು ಅನಿಸ್ತಾ ಇದೆ. ನೀವೆಲ್ಲರೂ ಹೊರಡಿ. ಎಂಥದೇ ಪ್ರಾಬ್ಲಮ್ ಬಂದ್ರು ನೀವು ದೇವಸ್ಥಾನಕ್ಕೆ ಹೋಗಲ್ವಲ್ಲಮ್ಮ? ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂದಮೇಲೆ ಆ ಡೀಲ್ ಸ್ವಲ್ಪ ರಗಳೆ ಇರಬೇಕು ಅಲ್ವಾ? ಮಗನೆ, ನೀನು ದೇವಸ್ಥಾನದವರೆಗೂ ಬಾ ಸಾಕು. ಪೂಜೆ ಮುಗಿದ್ಮೇಲೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ವಾಪಸ್ ಬಾ. ನಿನ್ನ ಅಗತ್ಯ ಬಿದ್ದರೆ ನಾನು ನಿನಗೆ ಫೋನ್ ಮಾಡಿ ಕರೆಸ್ತೀನಿ. ಯಾಕಮ್ಮ? ಮಿಂಚು ನಮ್ಮ ಜೊತೆ ಬರ್ತಿದ್ದಾಳೆ. ವಯಸ್ಸಿಗೆ ಬಂದಿರೋ ಹೆಣ್ಮಗುನ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ. ನೀನು ಮಿಂಚುನ ಮನೆಯವ್ರನ್ನ ಕರ್ಕೊಂಡು ವಾಪಸ್ ಬಾ. ಎಸ್, ಹೊರಗಡೆ ಹೋಗ್ತಿದ್ದೀವಿ. ಬಾ ಬಾ ಬಾ, ಬೇಗ ರೆಡಿಯಾಗು. ಕಮ್ 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 ಕಮ್. ಎಲ್ಲಿಜು ಹುಷಾರು. ಅಜ್ಜಿ, ನಿನ್ಗೆ ಊಟ ಮಾಡಿಸೋ ಹೊತ್ತಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಎಲ್ಲೂ ಓಡಾಡಕ್ ಹೋಗ್ಬೇಡ. ನನ್ನ ಮುದ್ದು ಅಮ್ಮಮ್ಮ ಅಲ್ವಾ ನೀನು? ಬರ್ತೀನಿ. ನಿನ್ನ ವ್ಯವಹಾರದಲ್ಲಿ ನಿನ್ನ ಮಗನ್ನ ಯಾಕೆ ದೂರ ಇಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ತ್ರಿಶಲಾದೇವಿ. ರಹಸ್ಯಗಳನ್ನ ಯಾವತ್ತು ತುಂಬ ದಿನ ಮುಚ್ಚಿಡಕ್ಕಾಗಲ್ಲ. ಅದು ಗೊತ್ತಾದ ದಿನನೇ ಸಮುದ್ರ ಅಬ್ಬರಿಸ್ತಾನೆ. ತಾಯಿ ಮಗನ ಮಧ್ಯೆ ಯುದ್ಧ ನಡೆದ್ರೆ ಅದಕ್ಕಿಂತ ದುರಂತ ಬೇರೆ ಇಲ್ಲ ನಿನ್ನ ಜೀವನದಲ್ಲಿ. ಒಳ್ಳೆಯವರಿಗೆ ನನ್ನ ಮೊಮ್ಮಗ ದೇವರು, ಕೆಟ್ಟವರಿಗೆ ರಾಕ್ಷಸ. ಕಾಲಚಕ್ರ ಅನ್ನೋದು ಹೀಗೆ ಇರೋದಿಲ್ಲ. ಇವತ್ತು ನೀವು ನನ್ನ ಬಾಯಿನ ಕಟ್ಟಾಕಿರ್ಬೋದು, ಒಂದಲ್ಲ ಒಂದು ದಿನ ನನ್ನ ಬಾಯಿ ಬಿಡೋ ದಿನನೂ ಬಂದೇ ಬರುತ್ತೆ.
ಕಣ್ ಕಾಣಲ್ದೇನೋ? ಏನಮ್ಮ ನೀನೇ ಕುದಿಸ್ಬಿಟ್ಟು ನೀನೇ ಒಯ್ತಾ ಇದ್ಯಾ? ಬನ್ನಿ ಪಂಚಾಯತಿಗೆ ಹೋಗೋಣ. ಹೋಗಿ ದೂರ ಅಂದೆ. ದೂರ ಹೋಗ್ರಿ ಹೇಳ್ತಾ ಇಲ್ವಾ? ಕರಡಿ ರಾಮ, ಅಮ್ಮವ್ರೆ ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡನ್ನ ಅವ್ರ ಮುಖದ ಮೇಲೆ ಬಿಸಾಕು. ಸರಿ ಅಮ್ಮ. ನಾಯಿ ನರಿಗಳ ಜೊತೆ ನಮಗೇನ್ ಮಾತು? ಸರಿ. ಯಾರನ್ನ ನಾಯಿ ನರಿ ಅಂತಿರೋದು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಕಾರಿಂದ ಕೆಳಗಡೆ ಇಳಿದು ಬಾಮ್ಮ. ದುಡ್ಡಿದ್ದ ಮಾತ್ರಕ್ಕೆ ಎಲ್ಲಾನು ಕೊಂಡ್ಕೊಳ್ಳೋಕ್ಕೂ ಆಗುದಿಲ್ಲ ಅಥವಾ ಸರಿ ಮಾಡೋದಕ್ಕೂ ಆಗುದಿಲ್ಲ. ಜನಗಳು ಓಡಾಡೋ ರಸ್ತೆಯಲ್ಲಿ ಹೇಗೆ ಗಾಡಿ ಓಡಿಸ್ಬೇಕು ಅಂತ ಗೊತ್ತಾಗೋದಿಲ್ವಾ? ಗಾಡಿಗಳು ಓಡಾಡುವಾಗ ರಸ್ತೆ ಗಡ್ಡವಾಗಿ ನುಗ್ಗಬಾರ್ದು ಅಂತ ನಿಮ್ಮ ಹುಡುಗನು ಗೊತ್ತಿಲ್ವಾ? ಮುಚ್ಚಬಾಯಿ, ಈಕೆಗೆ ದುಡ್ಡಿನ ಮದ ಏರಿದೆ. ನಾವೇನು ನಾಯಿನರಿಗಳಲ್ಲ, ಈಕೆ ಮನೆ ಜೀತದಾಳುಗಳಲ್ಲ. ಗೌಡ್ರೆ, ಪಂಚಾಯತಿ ನಡೆಸ್ಬಿಡ್ರಿ. ನ್ಯಾಯ ಬೇಕೇ ಬೇಕು ನಮಗೆ. ನ್ಯಾಯ ಬೇಕು ನಮಗೆ. ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ನನ್ನ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದೀಯಾ? ತಪ್ಪು ಮಾಡಿರೋದು ನೀವು. ನಿಮ್ಮ ಕಾರಿಂದ ದುಡಿಯೋ ಹುಡುಗನ ಕಾಲು ಹೋಗೈತೆ. ಬೆಲೆ ಕಟ್ಟಿ ಬಿಸಾಕ್ತೀನಿ. ಲಕ್ಷಗಳಾದ್ರೂ ಸರಿ, ಕೋಟಿಗಳಾದ್ರೂ ಸರಿ. ಈ ಲಕ್ಷ ಕೋಟಿ ಎಲ್ಲ ನಡೆಯಲ್ಲ ಇಲ್ಲಿ. ಇದೇನು ಕುರಿ ಕೋಳಿಗಳಲ್ಲ ಕೈಕಾಲೆಲ್ಲ ಮುರಿದಾಕಕ್ಕೆ. ದುಡಿಯೋ ಮಗ ಅವನು. ಕೋಟಿ ಕೊಟ್ರೆ ಜೀವ ಬರುತ್ತಂತೆ. ನಿಮ್ಮ ಹತ್ರ ದುಡ್ಡಿರ್ಬಹುದು, ಆದ್ರೆ ದುಡ್ಡಿಲ್ ಕೆಲ್ಸಕ್ ಬರಲ್ಲ. ತಪ್ಪಾಗಿದೆ ನಿಮ್ಮಿಂದ. ಪಂಚಾಯತಿಗೆ ಬರ್ಲೇಬೇಕು. ಒಂದು ಫೋನ್ ಮಾಡಿದ್ರೆ ಪೊಲೀಸ್ ಕಮಿಷನರ್ ಇಲ್ಲಿಗೆ ಬರ್ತಾರೆ. ತಲಹರಟೆ ಮಾಡಬೇಡ, ಬೆಂಕಿ ಜೊತೆ ಆಟ ಆಡಬೇಡ. ಎಂತೆಂಥ ದೊಡ್ಡ ದೊಡ್ಡೋರೆ ನನಗೆ ಮುಖ ಕೊಡದೆ ನನ್ನ ಕಾಲು ನೋಡಿ ಮಾತಾಡ್ತಾರೆ. ಕಣ್ಣು ಕೆಳಗಿಳಿಸಿದ್ರೆ ಕ್ಷಮೆ, ಇಲ್ಲ ಅಂದ್ರೆ ಭಸ್ಮ. ಪಂಚಾಯಿತಿ ಮುಗಿಯೋವರೆಗೂ ಫೋನ್ ಕೊಡೋದಿಲ್ಲ. ಕಿತ್ಕೊಳ್ಳೋ. ಕೊಡು ಇಲ್ಲಿ. ಪಂಚಾಯತಿ ಮುಗಿಯೋವರೆಗೂ ಫೋನ್ ಕೊಡಲ್ಲ. ಗೌಡ್ರೆ, ತಕ್ಷಣ ಹೋಗಿ ನೀವು ಪಂಚಾಯತಿ ಏರ್ಪಡಿಸ್ರಿ. ಏನ್ ಮುಖ ನೋಡ್ತಾ ಇದ್ದೀರಾ? ಆ ಕಾಡಕ್ ಬನ್ನಿ, ಅಲ್ಲಿ ಮಾತಾಡೋಣ. ಇಲ್ಲಿವರೆಗೂ ನಡೆದಿದ್ದಲ್ಲ, ಇವತ್ ನಡೆಯೋದೇ ಬೇರೆ. ಏಯ್, ಎಳ್ಕೊಂಡು ಬನ್ರೋ. ಬನ್ರಪ್ಪ, ಎಲ್ಲ ಹೋಗೋಣ ಬನ್ರಿ. ನಿಂತ್ಕೊಳ್ಳಿ. ಕಟ್ಕಟೆಯಲ್ಲಿ ನಿಂತ್ಕೋಬೇಕಂದ್ರೆ ಚಪ್ಪಲಿ ಬಿಟ್ಟು ಬರಬೇಕು. ವಿಚಾರಣೆ ಏನು ಬೇಡ ಸ್ವಾಮಿ, ಇವ್ರು ಹೇಳ್ತಿರೋದೆಲ್ಲ ನಿಜಾನೇ. ಈಕೆನೆ ನಮ್ ಸತೀಶನ್ ಗುದ್ದಿದ್ದು. ಇವಮ್ಮನೆ ಅಪರಾಧಿ. ಈಕೆಗೆ ಶಿಕ್ಷೆ ಆಗ್ಲೇಬೇಕು. ಏನಂತೀರಪ್ಪ? ಈಕೆಲ್ಲ ಅಪರಾಧಿ. 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 ಈಕೆಗೆ ಶಿಕ್ಷೆ ಆಗ್ಲೇಬೇಕು. ನಮಸ್ತೆ ಗೌಡ್ರೆ. ನಮಸ್ಕಾರವ್ವ. ಇವ್ರದ್ದೇನೂ ತಪ್ಪಿಲ್ಲ. ನೇತ್ರ,
ಏನಮ್ಮ ಹೇಳ್ತಾ ಇದ್ಯಾ ನೀನು? ನಾನು ಹೇಳ್ತಿರೋದು ಸತ್ಯ ಗೌಡ್ರೆ. ಇಲ್ಲ ಗೌಡ್ರೆ, ಈ ಚಿಕ್ಕ ಹುಡುಗಿ ಮಾತೆಲ್ಲ ನಂಬೇಡ್ರಿ ನೀವು. ಸುಮ್ಕಿರ್ಲ. ನಮ್ಮೂರು ಹುಡುಗಿ ನೇತ್ರಾವತಿ ಖಂಡಿತವಾಗಿ ಹೇಳ್ತಾಳೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ನೀನ್ ಮುಂದುವರ್ಸವ. ಅಪರಾಧಿ ಅಲ್ಲ ಅಂದ್ರೆ ಆಗಲ್ಲ, ಅದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಸಮೇತ ಇವ್ರು ನಿರಪರಾಧಿ ಅಂತ ನಾನ್ ನಿರೂಪಿಸ್ತೀನಿ. ಪಂಚಾಯಿತಿ ಕಟ್ಟೆ ಅಂದ್ರೆ ದೇವಸ್ಥಾನ ಇದ್ದಂಗೆ. ನಿರಪರಾಧಿಗೆ ಶಿಕ್ಷೆ ಕೊಟ್ಟು ಈ ಪವಿತ್ರವಾದ ಸ್ಥಳನ ಅಪಚಾರ ಮಾಡೋದ್ ಬೇಡ ಗೌಡ್ರೆ. ನಾವು ಖಂಡಿತ ಸುಳ್ಳು ಹಾಗಾದ್ರೆ. ನೀ ಸುಮ್ಕಿರ್ರಿ. ನೇತ್ರಾವತಿ ಎಂತ ಸತ್ಯವಂತೆ ಎಂತ ನ್ಯಾಯವಂತೆ ಅಂತ ಊರಿಗೆ ಗೊತ್ತು. ನೀ ಕಂಡಿದ್ದು ಹೇಳವಾ. ಗೌಡ್ರೆ, ಈ ಸತೀಶ ಬಿದ್ದು 4 ನಿಮಿಷ ಆದ್ಮೇಲೆ ಇವರೆಲ್ಲ ಬಂದ್ರು. ಆದ್ರೆ ನಾನು ಆ ಕಾರ್ ಬರಕಿನ ಮುಂಚೆನೆ ಅಲ್ಲಿದ್ದೆ. ಅಲ್ಲಿ ಏನ್ ನಡೀತು ಅಂದ್ರೆ, ಇಷ್ಟೇ ಗೌಡ್ರೆ ನಡೆದಿದ್ದು. ಪಾಪ ಇವ್ರದೇನೂ ತಪ್ಪಿಲ್ಲ. ಸತೀಶ, ಬಡ್ಡಿ ಮಗನೇ, ನಿನ್ನಿಂದ ನಾವು ಕಿತ್ತಾಡ್ಕೋಬೇಕಾಗಿತ್ತಲ್ಲೋ. ಇಂಥ ಹೇಸ್ಗೆ ಬುದ್ಧಿ ಐತಾ ನಿನಗೆ? ದುಡ್ಡು ತಿನ್ನಲೇ. ಥೂ ನನ್ನ ಮಗನೇ. ದುಡ್ಡು ಬೇಕು, ಹಾಗಂತ ದುಡ್ಡಿಗೋಸ್ಕರ ಏನೇನೋ ಮಾಡಬಾರ್ದು. ದುಡ್ಡು ದೇವ್ರಿದ್ದಂಗೆ, ಗೌರವದಿಂದ ಸಂಪಾದನೆ ಮಾಡಬೇಕು. ವಸೂಲಿಗಿಳಿದಿದ್ಯಾ ನೀನು? ಇವನ್ ಕಾಲ್ ನೋಡಿ ಗೌಡ್ರೆ, ಒಂಚೂರು ತರ್ಚಿಲ್ಲ, ರಕ್ತನೂ ಬಂದಿಲ್ಲ. ಏನೇಟಾಗಿದೆ ಇವನ್ಗೆ? ಸತೀಶ, ಏನ್ ನಡೀತು ಅಂತ ಹೇಳು. ಗೌಡ್ರನ್ನ ಒಪ್ಸಿ ಪೊಲೀಸವ್ರನ್ನ ಕರ್ಸದ? ಬೇಡ ನೇತ್ರಾವತಿ. ಗೌಡ್ರೆ, ಏನೋ ದುಡ್ನಾಸೆಗೆ ಈ ಥರ ಮಾಡಿದೆ, ದಯವಿಟ್ಟು ಕ್ಷಮಿಸಿ. ನೋಡವ, ಇಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗದಂತ ತಪ್ಪಿಸಿ ನಮ್ಮ ಪಂಚಾಯತಿಗೆ ಹೆಚ್ಚು ಗೌರವ ತಂದುಕೊಟ್ಟವ. ನಮ್ಮೂರು ಮರ್ಯಾದೆ ಉಳಿಸ್ಬಿಟ್ಟೆ. ಯಾರ್ಯಾರಿಂದನೋ ನಮ್ಮ ಊರಿಗೆ ಕೆಟ್ಟ ಹೆಸರು ಬರೋದ್ ಬೇಡ ಗೌಡ್ರೆ. ಪಾಪ ಇವ್ರದೇನೂ ತಪ್ಪಿಲ್ಲ. ನಮ್ಮೂರ್ ಕಡೆಯಿಂದ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ನೋಡಿ, ಯಾರ್ಯಾರ ಮಾತು ಕೇಳ್ಕೊಂಡು ಅವ್ರ ಮೇಲೆ ಏನೇನು ಹೇಳ್ಬಿಟ್ರಿ. ಈಗ ಅವ್ರ ಕಡೆಯಿಂದ ಕ್ಷಮೆ ಕೇಳಿ. ಹೌದು, ಕ್ಷಮೆ ಕೇಳಬೇಕು. ನೀನು ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಬೇಕು. ದಯವಿಟ್ಟು ನನ್ನ ಒಂದ್ ನಿಮಿಷ ಗೌಡ್ರೆ. ಅಮ್ಮ, ನೀವ್ ಬನ್ನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾರೋ ಕಿಡಿಗೇಡಿಗಳಿಂದ ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ಟೆ. ಕ್ಷಮಿಸಿ ಅನ್ನೋದು ತುಂಬ ಸಣ್ಣ ಪದ. ಆದರೂ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮೇಡಮ್. ತಪ್ಪು ಮಾಡಿಬಿಟ್ಟೆ ನೀನು. ಹೋಗ್ತಾ ಹೋಗ್ತಾ ನನ್ನ ಬಗ್ಗೆ ಗೊತ್ತಾಗುತ್ತೆ ನಿನಗೆ. ಇನ್ನೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಸಿಂಹದ ಮೇಲೆ ಕೂತಿರೋ ದುರ್ಗಿನ ಬೇಡ್ಕೋತಿರು. ತ್ರಿಶಾಲಾದೇವಿ ಕೋಪ ಕಮ್ಮಿ ಮಾಡುತ್ತಾಯೆ ಅಂತ. ಕರಡಿರಾಮ, ಬಾರೋ. ನಾನು ಬರ್ತೀನಿ ಅಮ್ಮ. ಅಮ್ಮ,
ಅಮ್ಮೋರೆ ಏನಾಯ್ತು? ಒಂದ್ ನಿಮಿಷ ಬಂದೇ ಇರಿ. ತಗೊಳ್ಳಿ ಅಮ್ಮ, ಚಪ್ಪಲಿ ಹಾಕೊಳ್ಳಿ. ಚಪ್ಪಲಿ ಇಲ್ಲದೆ ನಡೆದು ನಿಮ್ಗೆ ಅಭ್ಯಾಸ ಇಲ್ಲ ಅನ್ಸುತ್ತೆ. ನಿಮ್ಮ ಕಾಲಿಗೆ ಏಟಾಗುತ್ತೆ, ಹಾಕ್ಕೊಳ್ಳಿ. ನೇತ್ರಾವತಿ ತಾನೇ ನಿನ್ನ ಹೆಸರು? ಹ್ಞೂ ಅಮ್ಮ, ನಾನು ಇದೇ ಊರೋಳು. ಏನ್ ಮಾಡ್ಕೊಂಡಿದ್ಯಾ? ಅಯ್ಯೋ ನಾನಾ ಕೆಲ್ಸ ಹುಡ್ಕೊಂಡು ಅಲ್ದಾಡ್ತಾ ಇದ್ದೀನಿ. ಎಷ್ಟು ಹುಡ್ಕೋದ್ರು ಸಿಗ್ತಾನೆ ಇಲ್ಲ. ನಂದು ಬಿಡಿ, ಯಾವ ಕಡೆಯಿಂದ ಹೇಳಿದ್ರು ಮುಗಿಯೋದೇ ಇಲ್ಲ. ನನ್ ಮಾತು ಕೇಳ್ಕೊಂಡು ನಿಂತಿದ್ರೆ ಇಲ್ಲೇ ಇರ್ತೀರಾ. ನೀವೆಲ್ಲೋ ಹೊರಟಿದ್ರಿ ಅನ್ಸುತ್ತೆ. ಹೋಗ್ ಬನ್ನಿ ಅಮ್ಮ. ಅಮ್ಮೋರೆ, ಒಂದ್ ಮಾತು, ಈ ಊರಲ್ಲಿ ಹಿಂಗೆ ನಡೀತು ಅಂತ ಯಾರಿಗೂ ಹೇಳ್ಬೇಡಿ ಅಮ್ಮವ್ರೆ. ಯಾರೋ ಇಬ್ರಿಂದ ಈ ಊರಿಗೆ ಕೆಟ್ಟ ಹೆಸರು ಬರಬಾರ್ದಲ್ವಾ? ಇದು ನನ್ನ ವಿನಂತಿ. ಬರ್ತೀನಿ. ಭಾಗೀರಥಿ, ನೀನೇ ನನ್ ಬಾಳಿನ ಸಾರಥಿ. ಭಾಗೀರಥಿ, ಮಾಡ್ದ ದೇವರಿಗೆ ಮಂಗಳಾರತಿ. ಭಾಗೀರಥಿ, ನೀನೊಬ್ಳು ಆದರ್ಶ ಸತಿ. ಭಾಗೀರಥಿ, ನೀನೇ ನನಗ್ ಗತಿ ಗತಿ ಗತಿ. ಏನೇ ನಿನ್ ಪ್ರಾಸದ ಮಾತುಗಳು? ಬಾ, ಕಾಫಿ ಮಾಡ್ಕೊಡ್ತೀನಿ. ನನಗ್ ಬೇಡ ಅಮ್ಮ, ನಾನು ಉಷನ್ ಮನೇಲಿ ಕುಡ್ಕೊಂಬಂದೆ. ನಿನಗ್ ಬೇಕಂದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ. ನನಗ್ ಬೇಡ ಪುಟ್ಟ. ಒಂದ್ ವಿಷಯ ಕೇಳ್ಬೇಕೋ ಬೇಡೋ ಗೊತ್ತಾಗ್ತಾ ಇಲ್ಲ. ಏನ್ ಕೇಳ್ ಭಾಗಿ? ಹಾಗಲ್ಲ, ನಿಂಗ್ ಬೇಜಾರಾಗುತ್ತೇನೋ ಅಂತ. ಹೌದು, ಬೇಜಾರಾಗುತ್ತೆ. ಈಗ ನೀನ್ ಕೇಳಿಲ್ಲ ಅಂದ್ರೆ. ಪುಟ, ನಿಂಗ್ ಯಾವ್ದಾದ್ರು ಕೆಲ್ಸ ಆಯ್ತಮ್ಮ? ಇದನ್ ಕೇಳಕ್ ಇಷ್ಟೊಂದು ಹಿಂಜರಿಕೆನ ಭಾಗಿ? ಸಂಕೋಚ ಕಣೆ. ದುಡಿತಾ ಇರೋಳು ನೀನೊಬ್ಳು, ಕೂತ್ಕೊಂಡು ತಿಂತಿರೋದು ನಾನು. ಕೆಲ್ಸಕ್ಕೆ ಅಂತ ಇಷ್ಟೊಂದು ಅಲಿತಾ ಇದೆಯಾ? ಮತ್ತೆ ಅದನ್ನೇ ಕೇಳಿ ಕೇಳಿ ನಿನ್ ಮೇಲೆ ಒತ್ತಡ ಹಾಕ್ತಿದ್ದೀನೋ ಅಂತ ಯೋಚನೆ. ಬಿಟ್ರೆ ಏನೇನೋ ಮಾತಾಡ್ತೀಯ ಅಲ್ವಾ ಭಾಗಿ ನೀನು? ಕೂತ್ ತಿನ್ನೋಳು ಅಂತ ಎಲ್ಲ ಮಾತಾಡ್ಬೇಡ. ನನಗ್ ಬೇಜಾರಾಗುತ್ತೆ ಭಾಗಿ. ಹೆತ್ತಾಯಿನ ನೋಡ್ಕೊಳ್ಳೋಕು ಪುಣ್ಯ ಮಾಡಿರ್ಬೇಕು. ನಂತರ ಪುಣ್ಯ ಎಷ್ಟ್ ಜನ ಮಾಡಿರ್ತಾರೆ ಹೇಳು? ನಾನು ಹೇಳಿ ಸರಿ ಅಲ್ವಾ ಕಂದ? ನೀನು ಒದ್ದಾಟಕ್ಕೆ ನಾನು ಹೆಗ್ಲು ಕೊಡೋಕ್ಕಾಗ್ತಿಲ್ಲ. ಇಡೀ ಮನೆ ಜವಾಬ್ದಾರಿನೂ ನೀನೇ ಹೊತ್ಕೊಂಡಿದ್ಯಾ. ನಿನಗೆ ಅಂತ ನೀನೇನೂ ತಗೊಳ್ಳಲ್ಲ. ಕೊಡಿಸೋ ಯೋಗ್ಯತೆನೂ ನನಗಿಲ್ಲ. ಎಲ್ಲ ಸರಿ ಹೋಗುತ್ತೆ ಅಮ್ಮ. ಅಳ್ಬೇಡ್ವೆ ಅಳ್ಬೇಡ್ವೆ ಭಾಗಿ. ನೀನ್ ಹತ್ರ ನನ್ಗೂ ಅಳು ಬರುತ್ತೆ. ಅಕ್ಕನ ಸಮಸ್ಯೆಗಳೆಲ್ಲ ಮುಗಿಯುತ್ತೆ, ನಮ್ ಕಷ್ಟಗಳು ನೀಗುತ್ತೆ. ಆ ಮಂಜುನಾಥ್ ಸ್ವಾಮಿ ಮನ್ಸ್ ಮಾಡಿದ್ರೆ ಎಷ್ಟೊತ್ತು ಹೇಳು, ನಾವ್ ಅಂದ್ಕೊಂಡಿದೆಲ್ಲ ಆಗೋಕೆ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಮಗ್ಳಿಗೆ ಕಷ್ಟ ಅನ್ನೋ ಚಿಂತೆನ ಬಿಟ್ಬಿಡು. ಆ ದೇವ್ರ್ ಕರ್ಗ್ಬೇಕು ಅಂದ್ರೆ ಕಷ್ಟದಲ್ಲೂ ನಗ್ನಗ್ತಾ ಇರ್ಬೇಕು. ನಗು ನಗು ಭಾಗಿ. ನನಗ್ ಕೆಲ್ಸ ಸಿಗುತ್ತೆ, ಸಿಗ್ಲೇಬೇಕು. 2 ದಿನ ತಾಳ್ಮೆಯಿಂದ ಇರ್ಬೇಕು ಅಷ್ಟೇ. ನೀ ನನ್ನ ಮಗಳಲ್ಲ ಕಣೆ, ನನ್ನ ತಾಯಿ. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ. ಕೆಲವೊಂದು ಮಾತುಗಳಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಅಮ್ಮ. ಯಾಕೋ ನೀನು ಮಡ್ಲಲ್ಲಿ ಮಲಗಬೇಕು ಅನಿಸ್ತಿದೆ. ಮಲ್ಕೊಳ್ಳ? ಅಯ್ಯೋ, ಬಾಮ್ಮ.